ಸರ್ ಇನ್ನೊಂದು ತುಂಬಾ ಕುತೂಹಲಕಾರಿ ಪ್ರಶ್ನೆ ಸರ್. ಬಹುಶಃ ಇದರ ಬಗ್ಗೆ ನೀವು ಚಿಂತನೆ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಬೆಂಬಲಿಗರಲ್ಲೂ ಇದೆ, ಸಾರ್ವಜನಿಕರಲ್ಲೂ ಇದೆ, ಮತ್ತೆ ಅನೇಕ ರೀತಿಯ ರಾಜಕೀಯ ಪಕ್ಷಗಳಲ್ಲೂ ಕೂಡ ಈ ರೀತಿ. ನಿಮ್ಮ ಪುತ್ರಿ ಸೌಮ್ಯ ರೆಡ್ಡಿ ಅವರು ರಾಜಕಾರಣಕ್ಕೆ ಬಂದಾಗಿದೆ. ನಿಮ್ಮ ಪುತ್ರ ಅವ್ರನ್ನೇನಾದ್ರೂ ರಾಜಕಾರಣಕ್ಕೆ ತರುವಂತ ರಾಜಕೀಯಕ್ಕೆ ಮಗಳಿಗೆ ಭಾಳ ಚಿಕ್ಕ ವಯಸ್ಸಿಂದಲೇ ಆಸಕ್ತಿ ಜಾಸ್ತಿ. ಅವಳು 13ನೇ ವಯಸ್ಸಲ್ಲಿದ್ದಾಗಲೇ ಮೇನಕಾ ಗಾಂಧಿಯು ಇನ್ಫ್ಲೂಯೆನ್ಸ್ ಮೇಲೆ ಈ ಪರಿಸರದ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಹೆಚ್ಚು ಒಲವು. ವೀಗನ್ ಅಂತೀವಲ್ಲ, ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ಯಾವುದೋ ಹಾಲಾಗಲಿ ಅಥವಾ ಲೆದರ್ ಬ್ಯಾಗ್ ಆಗಲಿ, ಚಪ್ಪಲಿ ಆಗಲಿ, ರೇಷ್ಮೆ ಸೀರೆ ಆಗಲಿ, ಇದು ಯಾವುದು ಕೂಡ ಬಳಸ್ತಿರಲಿಲ್ಲ. ಮತ್ತು ಪರಿಸರದ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ರೈನ್ ಹಾರ್ವೆಸ್ಟಿಂಗ್ ಬಗ್ಗೆ, ಗಿಡ ಮರಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ವಿಶೇಷ ಆಸಕ್ತಿ ಮೊದಲಿಂದಲೂ ಕೂಡ. ಆಮೇಲೆ ಈ ಹೋರಾಟಗಳಲ್ಲೂ ಕೂಡ ಮೊದಲಿಂದಲೂ ಭಾಗವಹಿಸ್ಕೊಂಡು ಬರ್ತಾ ಇದ್ದೀರಿ ಅಂತ ಸಹಜವಾಗಿ ರಾಜಕೀಯದ ಬಗ್ಗೆ ಆಸಕ್ತಿ ಇತ್ತು. ವೀರಪ್ಪ ಮೊಯ್ಲಿ ಅವರು 2013 ಅಖಿಲ ಭಾರತ ಪ್ರಾಣಿ ಸಂಘಕ್ಕೆ, ಅನಿಮಲ್ ವೆಲ್ಫೇರ್ ಬೋರ್ಡ್ಗೆ ಈ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ಮೆಂಬರು ಕೂಡ ಮಾಡಿದರು. ಆಮೇಲೆ ಶಾಸಕಿ ಆದಲು. ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ. ಮಗನಿಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ. ಯಾಕಂದ್ರೆ ಅನೇಕ ಜನ ತಮ್ಮ ಉತ್ತರಾಧಿಕಾರಿಗಳಾಗಬೇಕು ಅನ್ನೋಂಥ ಚಿಂತನೆಯಲ್ಲಿ ಇರ್ತಾರೆ ಸರ್. ನಿಮಗೆ ಮಗನಿಗೆ ಆಸಕ್ತಿ ಇಲ್ಲ, ನಿಮ್ಗೆ ಆ ಥರದ್ದರಲ್ಲಿ ಇಂಟ್ರೆಸ್ಟ್ ಇದೆ? ಈಗ ನಾನು ನಮ್ಮ ಮಗಳ ರಾಜಕೀಯ ಬೇಡ ಅಂತ ಹೇಳಿದೆ. ಬೇಡ ಅಂತ ಹೇಳಿದ್ರು ಕೂಡ ಬಲವಂತ ಮಾಡಿ ರಾಜಕೀಯಕ್ಕೆ ಬಂದಿದ್ದು. ನಾವು ಒತ್ತಾಯ ಮಾಡಿ, ಒತ್ತಾಯ ಏನಕ್ಕೆ ಹೇಳಿದ್ರೆ ಬನ್ನಿ ಬಾ ಅಂತಲ್ಲ, ಬೇಡ ಅಂತ. ಬೇಡ, ರಾಜಕೀಯ ಬೇಡ ಅಂತ ಹೇಳಿದ್ರು ಕೂಡ ಒತ್ತಾಯ ಪೂರ್ವಕವಾಗಿ ಅವಳು ಬಂದ್ಲು. ಲೋಕಸಭಾ ಚುನಾವಣೆಯ ಸ್ಪರ್ಧೆ ಸಂದರ್ಭದಲ್ಲೂ ಅದೇ ಪರಿಸ್ಥಿತಿ ನಿರ್ಮಾಣ ಆಯಿತು ಸರ್. ಲೋಕಸಭೆಗೆ ನಿಂತ್ಕೋಬೇಕು ಅಂತಿರಲಿಲ್ಲ, ಆದರೆ ಪಕ್ಷ ಏನು ಮಾಡ್ತು, ಹೈಕಮಾಂಡು ನಿಂತ್ಕೋಬೇಕು ಅಂದಾಗ ನಿಂತ್ಕೋಬೇಕಾಯ್ತು. ಈಗ ಕೆಲವೊಂದು ಸಂದರ್ಭಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಪಕ್ಷದ ಸೂಚನೆಗೆ ಕಟ್ಬಿದ್ದು ಬಿಡ್ತಾರೆ. ಕಟ್ಬಿದ್ದು ವೈಯಕ್ತಿಕವಾಗಿ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೆಲಸ ಮಾಡ್ತಾರೆ ಅನ್ನೋಂಥದ್ದು. ಪಕ್ಷದಲ್ಲಿ ಕೆಲವು ಸಂದರ್ಭದಲ್ಲಿ ಎಲ್ಲ ನಂದೇ ಆಗಬೇಕು ಅಂತೇನಿಲ್ವಲ್ಲ, ಎಲ್ಲ ಜೊತೆಲೇ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು. ಮತ್ತು ಹೈಕಮಾಂಡ್ ಅಂತ ಒಂದಿರುತ್ತಲ್ಲ, ಅವ್ರ ಮಾತು ಕೇಳಬೇಕಾಗತ್ತಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಇಷ್ಟ ಇದೆಯೋ ಇಷ್ಟ ಇಲ್ಲದೋ ಪಕ್ಷದ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ.